ಸಾತ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸಾತ್ರೆ, ಈಗಾಗಲೇ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ನೋಡೇ ಇರ್ತಾರ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗಿಂತ ಅಧಿಕ ಜನ ಆ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ. ಲೈಕ್ ವಿಷಯಕ್ಕೆ ಬಂದ್ರೆ ಸುಮಾರು 1 ಮಿಲಿಯನ್ ಆಗಷ್ಟು ಲೈಕ್ ಕೊಟ್ಟಿದ್ದಾರ. ಅದ ನಂತರ ಕಮೆಂಟ್ ವಿಷಯಕ್ಕೆ ಬಂದ್ರೆ ಸುಮಾರು 40,000ಕ್ಕಿಂತ ಅಧಿಕ ಜನ ಕಮೆಂಟ್ ಮಾಡಿದಾರ. ಇದ್ರ ಮೇಲೆ ಗೊತ್ತಾಗತ್ತೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಎಷ್ಟು ಜನ ಕಾತುರದಿಂದ ಕಾಯ್ತಾ ಇದಾರೆ ಅಂತೇಳಿ. ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ. ಆ ಒಂದು ಮಗುವಿಗೆ ಇನ್ನೂ ತನ ನ್ಯಾಯನೇ ಸಿಗ್ತಾ ಇಲ್ಲ. ಆ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೆ, ಯಾರು ರೇಪ್ ಮಾಡಿದ್ದಾರೆ, ಅದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ತನಕ ಯಾರು ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ. ನಿನ್ನೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದೆ, ವಿಡಿಯೋ ನೋಡಿ ಅಂತೇಳಿ. ಅದು ಯಾರು ನೋಡಿದಾರ ದಯವಿಟ್ಟು ಕಮೆಂಟ್ ಅಂತ ತಿಳಿಸಿ. ನೋಡ್ಸಾತ್ರ ಇದರಲ್ಲಿ ಏನ್ ಮಾಡ್ತಿದಾರ ಅಂದ್ರೆ, ಕೆಲವೊಂದು ಕಿಡಿಗೇಡಿಗಳು ನೀನು ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ್ಯಾ, ನೀನು ಜೈನ್ ದೇವಸ್ಥಾನದ ಬಗ್ಗೆ ಮಾತಾಡಿದ್ಯಾ, ಆ ಒಂದು ಮಗುವಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ನೀನು ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ್ಯಾ, ಅಲ್ಲಿರುವಂತ ಮಂಜುನಾಥ್ ಸ್ವಾಮಿ ಬಗ್ಗೆ ಮಾತಾಡಿದ್ಯಾ, ಈ ರೀತಿಯ ಕಮೆಂಟ್ ಹಾಕ್ತಿದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಒಂದು ಸಮೀರ್ MD ಬ್ರೋ ಅವರಿಗೆ ಇಲ್ಲಿ ಧಮಕಿಗಳು ಬರ್ತಿದ್ದಾವೆ. ಈ ಒಂದು ವಿಡಿಯೋ ಡಿಲೀಟ್ ಮಾಡು, ಇಲ್ಲ ಅಂದ್ರೆ ನಿನಗೆ ಕೊಲೆ ಮಾಡ್ತೇವೆ, ಮುಂಜಾನೆ ಅಷ್ಟೇ ಇರೋದಿಲ್ಲ ಅಂತೇಳಿ ಈ ರೀತಿಯಾಗಿ ಧಮಕಿಗಳು ಮಾಡ್ತಿದ್ದಾರೆ. ಅದ ನಂತರ ಇನ್ನೂ ಹಲವಾರು ಧಮಕಿಗಳು ಬರ್ತಿದ್ದಾವೆ. ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಅವರಾಗೆ. ದಯವಿಟ್ಟು ಆ ಒಂದು ಇನ್ಸ್ಟಾಗ್ರಾಮ್ಗೆ ವಿಸಿಟ್ ಮಾಡಿ. ಅವರಿಗೆ ಈ ಒಂದು ಟೈಮ್ದಲ್ಲಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಬೇಕಾಗತ್ತೆ. ನಿಮ್ಮ ಒಂದು ಸಪೋರ್ಟ್ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ನೋಡಿ. ಸಮೀರ್ ಬ್ರೋ ಅವರು, ನಿಮಗೆ ನಿಮ್ಮ ಹಿಂದೆ ಕರ್ನಾಟಕ ಏನಿದೆ, ಇಡೀ ಕರ್ನಾಟಕ ಜನನೇ ಇದ್ದಾರೆ, ಯಾರು ಕೂಡ ಟೆನ್ಷನ್ ತಗೋಬೇಡಿ. ಈಗಾಗಲೇ ಎಷ್ಟು ಪ್ರೀತಿ ಮಾಡ್ತಿದಾರ ಅಂತೇಳಿ ನಿಮ್ಗೆ ಅರ್ಥ ಆಗಿದೆ ಆ ಒಂದು ಜನರಿಗೆ ಸಂಬಂಧಪಟ್ಟಂತೆ. ನೋಡಿ, ಇದರಲ್ಲಿ ಏನ್ ತಿಳಿಸ್ಕೊಡ್ತಿದ್ದೇನೆ ಅಂದ್ರೆ, ಕೆಲವು ಜನ ಕೆಟ್ಟದಾಗಿ ರಿವ್ಯೂ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ಹೊಡೆಯೋ ಕೊಣತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸಾತ್ರ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಒಂದು ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಆತಂದ್ರೆ ನಾವು ಆಗಿದೆ ಅಂತ ಅನ್ಕೋತೀವಿ, ಬೇರೆದವ್ರ ಹೆಣ್ಮಕ್ಳಿಗೆ ಆಗಿದೆ ಅಂದ್ರೆ ಅದು ಬೇಡ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸಮಾಜಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಒಂದು ಹೆಣ್ಮಕ್ಳಿಗೆ ಹೊರಗಡೆ ಕಳಿಸ್ಬೇಕಂದ್ರೂ ಕೂಡ 100 ಸಲ ವಿಚಾರ ಮಾಡ್ಬೇಕಾಗತ್ತೆ ಈಗ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಹೋರಾಟ ಮಾಡಲ್ಲ. ಯಾರಾದ್ರೂ ಹೋರಾಟ ಮಾಡಕ್ ಮುಂದೆ ಬಂದ್ರೆ ಅವ್ರನ್ನ ಬಡಿದು ತಿಳಿಗೊಳಿಸೋದು, ಅವ್ರು ಮಾಡ್ದಂತ ಕೆಲಸಕ್ಕೆ ಅನ್ಯಾಯ ಮಾಡೋದು, ಅವ್ರು ಮಾಡ್ದಂತ ಕೆಲಸಕ್ಕೆ ಅವ್ರನ್ನ ಬಡದು ಮೇಲ್ಗಡೆ ಕಳಿಸ್ಬಿಡೋದು, ಅವರನ್ನ ಕೊಲೆ ಮಾಡೋದು, ಈ ರೀತಿಯಾಗಿ ಸಮಾಜ ಬಂದ್ಬಿಟ್ಟಿದೆ. ನೀವೇ ಹೇಳಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ, ಈ ಒಂದು ಸಮೀರ್ MD ಅವ್ರು ಮಾಡೋದು ಸರಿನಾ ತಪ್ಪಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ನನಗನ್ಸು ಮಟ್ಟಿಗೆ ಅವ್ರು ಮಾಡಿದ್ದು ಸರಿನೇ, 100% ಸರಿನೇ ಮಾಡಿದ್ದಾರೆ. ಕರೆಕ್ಟ್ ಆಗಿರುವಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿರುವಂತ ಆಳವಾಗಿರುವಂತ ಮಾಹಿತಿಗಳನ್ನ ಯಾರು ಕೂಡ ಹೇಳಿಲ್ಲ. ಒಬ್ಬ ಸರ್ಕಾರಕ್ಕೆ ಆಗದಂತ ಕೆಲಸ, ಅದೇ ರೀತಿಯಾಗಿ ತನಿಖೆದಾರರ ಆಗದಂತ ಕೆಲಸ ಈ ಒಂದು ಸಮೀರ್ MD ಅವ್ರು ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ಜನರ ಸಪೋರ್ಟ್ ಇದೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಇಲ್ಲಿ ಕೆಲವು ಜನ ಏನು ಮಾಡ್ತಿದ್ದಾರೆ ಅಂದ್ರೆ, ಕಿಡಿಗೇಡಿಗಳು, ನೀನು ಜೈನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ಯಾ, ಅದ ನಂತರ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದೆ ಅಂತೇಳಿ ಹೇಳ್ತಿದ್ದಾರೆ. ನೋಡಿ, ಆ ಒಂದು ಈಗ ಮೂವಿದಲ್ಲಿ ಯಾವ ರೀತಿಯಾಗಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ವಿಷಯ ಗೊತ್ತಾಗತ್ತೆ. ಆದ್ರೆ ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಗೊಂಡಾರ ಹೊರತು ಆ ಒಂದು ದೇವರಿಗೆ ಟೀಕೆ ಮಾಡ್ಬೇಕು ಅಥವಾ ಮತ್ತೊಂದು ಮಾಡ್ಬೇಕಂತೇಳಿ ಅವ್ರ ವಿಷಯದಲ್ಲಿ ಹೇಳೇ ಅಲ್ಲ. ಅವರು ತಿಳಿಸ್ಕೊಟ್ಟಿದ್ದು ಸೌಜನ್ಯಗೆ ನ್ಯಾಯ ಸಿಗ್ಬೇಕಂತೇಳಿ. ಸಂಪೂರ್ಣ ಇರೋದು ಸುಮಾರು 99% ಅಷ್ಟು ಸೌಜನ್ಯ ಬಗ್ಗೆ ಆ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಕೆಲವು ಜನ ಟೀಕೆ ಮಾಡ್ತಿದ್ದಾರೆ, ಈ ಒಂದು ವಿಡಿಯೋ ಡಿಲೀಟ್ ಮಾಡು, ಇಲ್ಲಾಂದ್ರೆ ಕೊಲೆ ಮಾಡ್ತೀವಿ ಅಂತೇಳಿ. ನೋಡಿ, ಮೊನ್ನೆ ಒಂದು ಡಿಲೀಟ್ ಮಾಡೋದನ್ನ ತುಂಬಾ ಜನ ಅಂತ ಇದ್ರು. ಆದ್ರೆ ಆ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದೆಲ್ಲ ಪ್ರೈವೇಟ್ದಲ್ಲಿ ಇಟ್ಟಿದ್ರು ಅವರು. ಯಾಕಂದ್ರೆ ಕೆಲವು ಜನ ಅವರಿಗೆ ಧಮಕಿ ಕೊಡ್ತಾ ಇದ್ರು, ನೀನು ಡಿಲೀಟ್ ಮಾಡು, ಇಲ್ಲ ಅಂದ್ರೆ ನೀನು ಮರ್ಡರ್ ಆಗ್ತೀಯ, ಡಿಲೀಟ್ ಮಾಡು, ಇಲ್ಲ ಅಂದ್ರೆ ಕೊಲೆ ಮಾಡ್ತೇವೆ ಅಂತೇಳಿ ಧಮಕಿ ಹಾಕ್ತಾ ಇದ್ರು. ಆದ ಕಾರಣ ಅವರು ಪಾಪ ಅಂಜೆ ಪ್ರೈವೇಟ್ದಲ್ಲಿ ಇಟ್ಟಿದ್ರು. ಮತ್ತೆ ಈ ಒಂದು ಕರ್ನಾಟಕ ಜನ ಸಪೋರ್ಟ್ನಿಂದ ಮತ್ತದನ್ನ ಪಬ್ಲಿಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮತ್ತದು ರೀಅಪ್ಲೋಡ್ ಆಗಿದೆ ತುಂಬಾ ಜನ ಅಂತ ಇದ್ರು. ರೀಅಪ್ಲೋಡ್ ಅಲ್ಲ, ಅಂದ್ರೆ ಮತ್ತೊಂದ್ ಸಲ ಅಪ್ಲೋಡ್ ಆತಂದ್ರೆ ಮತ್ತೆ ಜೀರೋದಂತ ಯೂಸ್ ಬರತ್ತೆ. ಆದ್ರೆ ರೀಅಪ್ಲೋಡ್ ಆಗಿಲ್ಲ, ಪಬ್ಲಿಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮತ್ತದು ಕಂಟಿನ್ಯೂ ಆಗಿ ಓಡೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ಕೇಳಿ ಬರ್ತಾ ಇದೆ, ಸುಮಾರು 35 ಲಕ್ಷ ಇವರು ಹಣ ತೆಗೆದುಕೊಂಡು ಈ ಒಂದು ವಿಡಿಯೋ ಮಾಡಿದಾರೆ ಅಂತೇಳಿ. ನೋಡಿ, ಪಾಪ ಅವರು ಬಡವರು, ಅದೇ ರೀತಿಯಾಗಿ ಎಡಿಟಿಂಗ್ ಮಾಡೋದಕ್ಕೆ ಅವ್ರ ಹತ್ರ ಕೊಡೋದಕ್ಕೆ ಹಣ ಇಲ್ಲ. ಅದನ್ನ ಬಿಟ್ಟು ಅವ್ರು 35 ಲಕ್ಷ ತಗೊಂಡು ಬೇರೆ ಒಂದು ಊರಿಗೆ ಹೋಗ್ತಾ ಇದ್ರು, ಬೇರೆ ಒಂದು ದೇಶಕ್ಕೆ ಹೋಗ್ತಾ ಇದ್ರು. ಅದನ್ನ ಬಿಟ್ಟು ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ರು ನೋಡಿ. ತುಂಬಾ ಅಂದ್ರೆ ತುಂಬಾ ಕಲ್ಪನೆ ತಪ್ಪಾಗಿ ವಿಚಾರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಈ ಒಂದು ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ವಿಚಾರ ಮಾಡಿ 13 ವರ್ಷ ಆಯ್ತು, 14 ವರ್ಷ ಬಂತು, ಆ ಒಂದು ಮಗುವಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಅದನ್ನ ಬಿಟ್ಟು ನ್ಯಾಯ ಕೊಡಿಸೋದು ಬಿಟ್ಟು ಈಗ ಜಾತಿ ಧರ್ಮ ಅಂತೇಳಿ ಅದರಲ್ಲಿ ಕೂಡ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿ
ಸಮೀರ್ ಬ್ರೋ ಅವರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಜನರು ಎಲ್ಲ ಕೂಡ ಸಪೋರ್ಟ್ ಇದ್ದಾರೆ.